ನಮ್ಮ ಭಯನಾ ನನಗೆ ನಾನೇ ಆರಾಮಾಗಿದ್ದೀನಿ ಅಲ್ಲ ಒಂಥರ ಖುಷಿನೇ ಓಕೆ ಇವಾಗ ನಾನು ಅಂದರೆ ಜಸ್ಟ್ ಮಾನಿಟರಿಂಗ್ ಆಯಿತಾ ಐ ಮೀನ್ ದ ಹಾಸ್ಪಿಟಲ್ ಆಮೇಲೆ ವಾರ್ಡಲ್ಲಿದ್ದೀನಿ ಆಯಿತಾ ದ ರೂಮ್ ಲುಕ್ಸ್ ಪ್ರಿಟಿ ಡೀಸೆಂಟ್ ತೋರಿಸ್ತೀನಿ ಆರಾಮಾಗಿ ಆಯ್ತು. ಬೇಬಿ ಹತ್ರ ಇರ್ತೀರಾ ನೀವು? ಹಲೋ ವೆಲ್ಕಮ್ ಬ್ಯಾಕ್. ನಂದು ಈ ವಿಡಿಯೋ ತುಂಬ ದಿನದಿಂದ ಅಂದ್ಕೊಂಡು ಮಾಡಬೇಕಂತ ಇವತ್ತು ಫೈನಲಿ ಐ ಆಮ್ ಡೂಯಿಂಗ್ ಇಟ್ ಬಿಕಾಸ್ ಯೆಸ್ಟರ್ಡೇ ಬೇಬಿ ಸ್ಲೆಪ್ಟ್ ರಿಯಲಿ ಲಾಂಗ್. ಅದಕ್ಕೆ ನಾನು ಎಂತ ಚೆನ್ನಾಗಿ ಮಲ್ಕೊಂಡೆ ನಿನ್ನೆ ರಾತ್ರಿ. ಇವತ್ತೆಲ್ಲ ನಾನು ಫುಲ್ ಒಂಥರ ವೆರಿ ವೈಡ್ ಅವೇಕ್, ಫುಲ್ ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಂಡ್ ಕೆಲಸನೂ ಇಲ್ಲ ಇವಾಗ, ಅಂದರೆ ರಜದಲ್ಲಿದ್ದೀನಿ ನಾನು. ಅಲ್ಲಿ ತನಕ ಐ ಆಮ್ ಆಲ್ ಫ್ರೀ. ನನ್ನ ಮುಖ ಇಂಟು ನನ್ನ ಕೈ ನೋಡೋಕ್ಕಾಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಐ ವಾಸ್ ಸ್ವೋಲನ್ ರೈಟ್ ಆಫ್ಟರ್ ದ ಡೆಲಿವರಿ, ಬಟ್ ಅಟ್ಲೀಸ್ಟ್ ಅ ವೀಕ್ ಆದಮೇಲೆ ಐ ವಾಸ್ ಆಲ್ ಫೈನ್. ಸೊ ಬೈ ದ ವೇ ನಾನು ಇದು ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಐ ವಾಸ್ ಆಲ್ಸೋ ಟೆಲ್ಲಿಂಗ್ ಯು ಆಲ್ ದಟ್ ಬೇಗ ಅಂತೂ ಹಾಕೋಕ್ಕಾಗಲ್ಲ ಅಂತ. ಅಫ್ಕೋರ್ಸ್ ನಿಮಗೂ ಗೊತ್ತಿರುತ್ತೆ ಹೆಂಗೆ ಅಂತ, ಏನು ಈ ಟೈಮಲ್ಲಿ ಹೆಂಗಿರುತ್ತೆ ಅನ್ನೋ ಥರ. ಸೊ ಐ ಟುಕ್ ಸಮ್ ಟೈಮ್. ಇವತ್ತು ನನ್ನದು ಎಂಥ ಪ್ರೆಗ್ನೆನ್ಸಿ ಟೈಮಲ್ಲ, ಅದು ಪ್ರೆಗ್ನೆನ್ಸಿ ಅಲ್ಲ, ಅಂದರೆ ಡೆಲಿವರಿಗೆ ಹೋಗಬೇಕಾದ್ರೆ ಎಲ್ಲ ನಾನು ಒಂದು ಚೂ ಕ್ಲಿಪ್ಸ್ನ ರೆಕಾರ್ಡ್ ಮಾಡಿಟ್ಕೊಂಡಿದ್ದೆ. ಐ ಥಾಟ್ ನಾನು ಚೆನ್ನಾಗಿ ರೆಕಾರ್ಡ್ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು. ಬಟ್ ಸ್ಟಾರ್ಟಿಂಗಲ್ಲಿ ಏನೂ ನಂಗೆ ಪೇನ್ ಇರಲಿಲ್ಲ ಮತ್ತು ಆರಾಮಾಗಿದ್ದೆ ಅಲ್ಲ, ಸೊ ಸ್ವಲ್ಪ ಕ್ಲಿಪ್ಸ್ನ ನಾನು ರೆಕಾರ್ಡ್ ಮಾಡಿದೆ. ಅಲ್ಲಿ ಹೋಗಿ ಬೆಡ್ಡಲ್ಲೂ ಮಲ್ಕೊಂಡು ಈವನ್ ದೆನ್ ಐ ರೆಕಾರ್ಡೆಡ್. ಆಮೇಲೆ ಸ್ವಲ್ಪ ಆದಮೇಲೆ ಅದು ಪೇನ್ ಸ್ಟಾರ್ಟೆಡ್, ಆಮೇಲೆ ಜಜ್ಜಿಗೆ ಏನೇನೋ ಆಗಿ ಆ್ಯಂಡ್ ದೆನ್ ಐ ಸ್ಟಾಪ್ ರೆಕಾರ್ಡಿಂಗ್. ಅಫ್ಕೋರ್ಸ್ ಆಗ್ತಿರಲಿಲ್ಲ. ಪ್ರಿಯಾರಿಟಿ ವಾಸ್ ಮೈ ಬೇಬಿ. ನನ್ನ ಡೆಲಿವರಿ ಆಗೋದು ಅದೆಲ್ಲ ಹ್ಯಾಡ್ ಎಂತ ನಾರ್ಮಲ್ ಡೆಲಿವರಿ ಆಗಿದ್ದು, ಬಟ್ ಐ ಹ್ಯಾಡ್ ಸಮ್ ಟೇರ್ ಬಿಕಾಸ್ ಬೇಬಿ ಪ್ರಿಟಿ ಹೆಲ್ದಿ ವೇಟ್ ಇದ್ದ. ಆ್ಯಂಡ್ ಪ್ಲೆಸೆಂಟಾನು ಕೂಡ ತುಂಬ ದೊಡ್ಡದಾಗಿತ್ತು. ಆ್ಯಂಡ್ ಡಾಕ್ಟರ್ ಕೂಡ ಹೇಳ್ತಾ ಇದ್ರು ದ್ಯಾಟ್ ಚೆನ್ನಾಗಿ ನ್ಯೂಟ್ರಿಷನ್ ಕೊಟ್ಟಿದ್ದೀರಾ ಬೇಬಿಗೆ ಅಂತ ಅಂದ್ಬಿಟ್ಟು. ಸೊ ಐ ವಾಸ್ ಸೋ ಹ್ಯಾಪಿ ದಟ್ ಬೇಬಿ ಈಸ್ ವೆರಿ ಹೆಲ್ದಿ ಅಂತ ಅಂದ್ಕೊಂಡು. ಬೇಬಿ ಬಗ್ಗೆ ನನಗೆ ತುಂಬ ಕ್ವೆಶನ್ಸ್ ಬರ್ತಾ ಇದೆ. ದಟ್ ಬೇಬಿ ಹೇಗಿದ್ದಾನೆ, ಆ್ಯಂಡ್ ಅಫ್ಕೋರ್ಸ್ ಬಾಯ್ ಬೇಬಿ ಫಸ್ಟೇ ಒಂದ್ಸಲ ಹೇಳಿದ್ದೀನಿ. ಆ್ಯಂಡ್ ಹೆಸರು ಎಂತ, ಆಮೇಲೆ ಯಾವಾಗ ತೋರಿಸ್ತೀರಾ, ರಿವೀಲ್ ಅಂತೆ. ಓ ಮೈ ಗಾಡ್, ಹೀ ಈಸ್ ಜಸ್ಟ್ ಅ ನಾರ್ಮಲ್ ಪರ್ಸನ್. ಸೊ ರಿವೀಲ್ ಆ ಥರ ಇಲ್ಲ ಎಂತ ಇಲ್ಲ. ವಿ ಆರ್ ಥಿಂಕಿಂಗ್ ದಟ್ ಬೇಬಿ ಇದು ಒಂದು ಸ್ವಲ್ಪ ಸ್ಟಫ್ ಪ್ರೈವೇಟಾಗಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು. ನಂದು ಇಲ್ಲಿ ರಿಯಾಲಿಟಿ ನನ್ನ ಫುಲ್ ಲೈಫ್ ತೋರಿಸ್ಬೇಕಂತ ಎಂತ ಇಷ್ಟ ಇಲ್ಲ. ಸಮ್ ಗುಡ್ ಪಾರ್ಟ್ನ ಹೇಳಬೇಕು ಅನ್ನೋದಕ್ಕೋಸ್ಕರ ನಾನು ಸೋಷಿಯಲ್ ಮೀಡಿಯಲ್ಲಿ ವಿಡಿಯೋಸ್ ಅವ್ರ ಕಂಟೆಂಟ್ ಮಾಡೋದಲ್ಲ. ಸೊ ಪ್ಲೀಸ್ ಇದನ್ನು ರೆಸ್ಪೆಕ್ಟ್ ಮಾಡಿ. ಐ ನೋ ಯು ವಿಲ್ ಆಲ್ ಬಿಕಾಸ್ ದ ಕೈಂಡ್ ಆಫ್ ಮೆಸೇಜಸ್ ಐಮ್ ಗೆಟ್ಟಿಂಗ್ ಆರ್ ನಿಮ್ಮ ಜೊತೆ ಇಂಟ್ರಾಕ್ಷನ್ ಎಲ್ಲ ಆಗ್ತಿದ್ರೆ ನಂಗೆ ಅನಿಸುತ್ತೆ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಸ್ವಲ್ಪ ದಿನ ಆದಮೇಲೆ ಪ್ರಾಬ್ಲಿ ನಂಗೆ ಅನಿಸಿದ್ರೆ ಹಾಕ್ತೀನಿ, ಬಟ್ ಅದನ್ನು ತಲೆಯಲ್ಲಿ ಇಟ್ಕೊಬೇಡಿ. ಸೊ ಬಿಟ್ಬಿಡಿ. ವಿ ವಿಲ್ ಟೇಕ್ ಕೇರ್ ಆಫ್ ದಿ ಬೇಬಿ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ವಾಸ್ ಆಸಮ್. ನನಗೆ ಒಂದು ಸ್ವಲ್ಪ ಜನ ಅಫ್ಕೋರ್ಸ್ ಹೇಳ್ತಾ ಇದ್ರು ದಟ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಈಸಿನೇ ಇರುತ್ತೆ, ಆಮೇಲೆ ಬೇಬಿ ಆದಮೇಲೆ ಕಷ್ಟ ಅಂತ. ನಾನು ಐ ವಾಸ್ ಲೈಕ್, ಹೊಟ್ಟೆ ಒಳಗಿರುತ್ತೆ ಅಲ್ವಾ, ಕಷ್ಟ ಆಗುತ್ತೆ, ಆವಾಗಲೇ ಕಷ್ಟ ಅಲ್ವಾ, ಬೇಬಿ ಹೊರಗಡೆ ಬಂದಮೇಲೆ ಆರಾಮಲ್ವಾ, ಚೆನ್ನಾಗಿರುತ್ತೆ ಅಂತ. ನಾನು ಇನ್ಫ್ಯಾಕ್ಟ್ ಅಂತ ಲಾಸ್ಟ್ 9th ಮಂತಲ್ಲಂತೂ ಡೆಸ್ಪರೇಟಾಗಿ ವೆಯ್ಟ್ ಮಾಡ್ತಿದ್ದೆ ಬೇಬಿ ಹೊರಗಡೆ ಬರಬೇಕಂತ. ಯಾವಾಗ ಬರುತ್ತೆ ಅಂತ. ನಂದು ಎಕ್ಸಾಕ್ಟ್ಲಿ 40 ವೀಕ್ಸ್ ನನ್ನ ಡ್ಯೂ ಡೇಟಿನ ದಿನಾನೇ ನನಗೆ ವಾಟರ್ ಬ್ರೇಕ್ ಆಯ್ತು. ಇನ್ಫ್ಯಾಕ್ಟ್ ಆನ್ ದಿ 40th ವೀಕ್ ಆನ್ ದ ಸೇಮ್ ಡೇಟ್, June 6 ನಂದು ಡ್ಯೂ ಡೇಟ್ ಕೊಟ್ಟಿದ್ದು. ಸೊ ಅವತ್ತೇ ನಂದು ವಾಟರ್ ಬ್ರೇಕ್ ಆಗಿದ್ದು. ನೈಟ್ 11 ಆ ಥರ ಬ್ರೇಕ್ ಆಯಿತು. ಬಟ್ ಐ ಹ್ಯಾಡ್ ನೋ ಪೇನ್. ಸೊ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಆ್ಯಂಡ್ ವೆರಿ ನೆಕ್ಸ್ಟ್ ಡೇ ಬೇಬಿ ಬಂತು. ಏನು ನಾರ್ಮಲ್ ಆಗಬೇಕಂತಾನೆ ನಾನು ಎಲ್ಲ ಥರದನ್ನು ಎಕ್ಸಸೈಸ್ ಮಾಡ್ತಾಯಿದ್ದೆ. ಆ್ಯಂಡ್ ವರ್ಕೌಟ್ ಆಗಲಿ, ಯೋಗ ಆಗಲಿ, ಆ್ಯಂಡ್ ಫುಡ್ ಅಂತೂ ವಾಸ್ ಹ್ಯಾವಿಂಗ್ ಟಾಪ್ ನಾಚ್ ಫುಡ್. ಅಂದರೆ ನಾನು ಬೇಡ ಅಂದ್ರೂ ಬರೋದು ಬಿಡ್ತಾ ಇರಲಿಲ್ಲ. ಯು ಹ್ಯಾವ್ ಟು ಈಟ್ ದಿಸ್ ಅಂತ ಹಿ ವಾಸ್ ಟ್ರೈಂಗ್ ಟು ಫೀಡ್ ಮಿ. ಬಟ್ ಲಾಸ್ಟ್ ಮಂತಲ್ಲಿ ಐ ಗೇನ್ಡ್ ವೇಟ್. ಓವರ್ ಆಲ್ ನಾನು ಅರೌಂಡ್ 15 kg ವೇಟ್ ಗೇನ್ ಆಗಿದೆ, 15 to 16 ಅಂದ್ಕೊಳ್ತೀನಿ. ಬಟ್ ರೈಟ್ ಆಫ್ಟರ್ ದ ಬೇಬಿ ಐ ಲಾಸ್ಟ್ ಎಷ್ಟು ಅಂತ ನಾನು ಆ್ಯಕ್ಚುಲಿ ವೆಯ್ಟ್ ನೋಡಲಿಲ್ಲ. ಬೇಬಿ ಲೂಸ್ ಮಾಡಿದ್ದು 1.5 ವೀಕ್ ತನಕ ನಾನು ವೆಯ್ಟ್ ನೋಡಿರಲಿಲ್ಲ. ಅದಾದಮೇಲೆ ನೋಡಿದ್ದು. ಸೊ ಐ ಲಾಸ್ಟ್ ಅವಾಗ ಎಷ್ಟು ಒಂದು 6 kgs ಏನೋ ಐ ಹ್ಯಾಡ್ ಲಾಸ್ಟ್.
ಇವಾಗ ನಾನು ಬರೀ ನನ್ನ ವೆಯ್ಟಿಗಿಂತ ಐ ಆಮ್ 7 kgs ಎಕ್ಸ್ಟ್ರಾ ಇದ್ದೀನಿ. ಬಟ್ ಸಿನ್ಸ್ ಐ ಹ್ಯಾಡ್ ಎ ಟೇರ್ ಆಸ್ ವೆಲ್, ಸ್ವಲ್ಪ ದಿನ ಆದಮೇಲೆ ಇಲ್ಲಿ ಹೆಂಗಿರುತ್ತೆ ಅಂತಂದರೆ 6 weeks ಆದಮೇಲೆ ಅಪಾಯಿಂಟ್ಮೆಂಟ್ ಇರುತ್ತೆ ಡಾಕ್ಟರ್ ಹತ್ರ. ಸೊ ಅಲ್ಲಿ ಹೋದ್ಮೇಲೆ ದೇ ವಿಲ್ ಚೆಕ್ ನಾನೆಲ್ಲ ರಿಕವರ್ ಆಗಿದ್ದೀನ ಎಲ್ಲ ಚೆಕ್ ಮಾಡಿ, ಆ್ಯಂಡ್ ದೆನ್ ಅವ್ರು ಹೇಳ್ತಾರೆ ಅಂದರೆ ಯು ಆರ್ ಗುಡ್ ಟು ಡೂ ಎಕ್ಸಸೈಸಸ್, ಅಥವಾ ನಿನ್ನ ಬಾಡಿ ರಿಕವರ್ ಆಗಿದೆ ನೀನು ಮಾಡಬಹುದು ಆ ಥರ ಎಲ್ಲ ಹೇಳ್ತಾರೆ. ಸೊ ಈಗ ಬೇಬಿ ಡೆಲಿವರಿ ಮಾಡಿದೆ ನನ್ನ ಬಾಡಿ. ಸೊ ಐ ಆಮ್ ಗೋನಾ ಗಿವ್ ಇಟ್ ಸಮ್ ಟೈಮ್, ಸ್ವಲ್ಪ ದಿನ. ನೆನ್ನೆಯಿಂದ ನಾನು ಆ್ಯಕ್ಚುಲಿ ಯೋಗ ಸ್ಟಾರ್ಟ್ ಮಾಡಿದ್ದೀನಿ, ವೆರಿ ಮೈಲ್ಡಾಗಿ ಪೋಸ್ಟ್ ನೇಟಲ್ ಯೋಗ ಸ್ಟಾರ್ಟ್ ಮಾಡಿದ್ದೀನಿ. ಐ ಫೀಲಿಂಗ್ ನೈಸ್, ಬಟ್ ಇನ್ನೂ ಒಂಚೂರು ಟೈಮ್ ಬೇಕು ನಂಗೆ ರಿಕವರ್ ಆಗೋಕ್ಕೆ. ಐ ನೋ, ಬಿಕಾಸ್ ಐ ಫೀಲ್ ಪೆಲ್ವಿಕ್ ರೀಜನಲ್ಲಿ ಇನ್ನೂ ಸ್ವಲ್ಪ ಹೆವಿನೆಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇಂಟೆನ್ಸ್ ಆಗಿ ವರ್ಕೌಟ್ ಇವಾಗಲೇ ಸ್ಟಾರ್ಟ್ ಮಾಡಲ್ಲ, ಐ ಗಿವ್ ಇಟ್ ಸಮ್ ಟೈಮ್. ಆ್ಯಂಡ್ ಪೋಸ್ಟ್ ಪಾರ್ಟಮಲ್ಲಿ ನಾನು ಏನೇನು ಫುಡ್ ತಿಂತಾ ಇದ್ದೀನಿ ಅಥವಾ ಹೌ ಇಸ್ ದಿ ರಿಕವರಿ ಗೋಯಿಂಗ್ ಆನ್ ಅಂತಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಥ್ಯಾಂಕ್ಫುಲಿ ಅಂತ ಅನಿಸುತ್ತೆ, ಯಾಕೆಂದರೆ ಬಿಸಿಲು ಇದೆ. ಅದರ್ವೈಸ್ ನನಗೆ ಫುಲ್ ಸ್ವೆಟರ್ ಹಾಕೋಬೇಕು, ಕಿವಿಲ್ಲ ಹತ್ತಿ ಇಡ್ಕೋಬೇಕು, ಆ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರ್ತಾಯಿತ್ತು. ಇಲ್ಲಿ ತುಂಬ ಸೆಕೆ, ವಿತೌಟ್ ಫ್ಯಾನ್ ಆರ್ AC ಇರೋಕ್ಕಾಗಲ್ಲ. ಆದ್ರೂ ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿ ನೋ ಫ್ಯಾನ್ ನೋ AC ಅಂತ ಒಂಚೂರು ನಮ್ಮಮ್ಮ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಒಂದು ರೇಂಜಿಗೆ ಓಕೆ, ಬಿಸಿನೀರೇ ಕುಡಿತಾ ಇದ್ದೀನಿ ಆಯಿತಾ. ಆ್ಯಂಡ್ ಆಲ್ಸೋ ಫುಡ್ಡಲ್ಲಿ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಸ್ವಲ್ಪ ಡೇಸ್, ಒಂದು 15-20 days ವೆರಿ ಸ್ಟ್ರಿಕ್ಟಾಗಿ ಅದೇನು ಸಾರು, ಮೆಣಸಿನ ಸಾರು, ಆಮೇಲೆ ಆ ಥರದ್ದೇ ತಿಂದೆ ಆಯಿತಾ, ವಿತೌಟ್ ಎನಿ ಆಯಿಲ್ ಅವ್ರ ಆ ಥರ ಎಲ್ಲ. ಬಟ್ ಒಂದಿನ ನಂಗೊಂದು ಸ್ವಲ್ಪ ಬೇಬಿ ಗ್ಯಾಸಿ ಅಂತ ಅನಿಸ್ತು. ರೈಟ್ ಆಫ್ಟರ್ ದ್ಯಾಟ್ ನಾನು ಸ್ವಲ್ಪ ರಿಸ್ಟ್ರಿಕ್ಷನ್ ನಾನೇ ಸ್ಟಾರ್ಟ್ ಮಾಡ್ಕೊಂಡು, ಆ್ಯಂಡ್ ದೆನ್ ಇಟ್ ವಾಸ್ ಆಲ್ ಫೈನ್. ಸ್ಟಾರ್ಟಿಂಗ್ ಎಂಟು ವರ್ಲ್ಡ್ ಅಪ್ಸೈಡ್ ಡೌನ್ ಥರ ಅನ್ಸಿತ್ತು ನನಗೆ, ಸೀರಿಯಸ್ಲಿ. ಈ ಥರನೇ ಇರುತ್ತಾ ಅಂತ. ಬಿಕಾಸ್ ಫಸ್ಟ್ ವೀಕ್ ಫುಲ್ ವಾಟ್ ಈಸ್ ಹ್ಯಾಪನಿಂಗ್, ಐ ಹ್ಯಾಡ್ ಎ ರಿಯಲಿ ಗುಡ್ ಲೈಫ್, ಫುಲ್ ಚೆನ್ನಾಗಿತ್ತು, ಮಜಾ ಮಾಡ್ತಿದ್ದೆ, ಎಂಜಾಯ್ ಮಾಡ್ತಿದ್ದೆ, ವಿ ವರ್ ಲವಿಂಗ್ ಈಚ್ ಅದರ್, ವಿ ಗೇವ್ ಟೈಮ್ ಟು ಈಚ್ ಅದರ್, ಚೆನ್ನಾಗಿತ್ತು. ಇವಾಗ ಹಿಂಗೆ ಇರುತ್ತಾ, ರಾತ್ರಿ ನಿದ್ದೆ ಆಗ್ತಾ ಇಲ್ಲ. ಲಿಟ್ರಲಿ ನಂಗೆ ಯಾವುದೋ ಒಂದು ಬಸ್ ಬಂದು ಹೊಡೆದಿರೋ ಥರ ಇತ್ತು, ಬಾಡಿ ಎಲ್ಲ ಫುಲ್ಲು, ಐ ವಾಸ್ ಇನ್ ಪೇನ್. ಆಮೇಲೆ ಐ ಆಮ್ ನಾಟ್ ಸ್ಕೇರಿಂಗ್ ಎನಿಬಡಿ ಆಯಿತಾ, ಬಟ್ ಐ ಆಮ್ ಟೆಲಿಂಗ್ ಯು, ಇದು ಬರೀ ಸ್ಟಾರ್ಟಿಂಗ್ ಫ್ಯೂ ಡೇಸ್ ಮಾತ್ರ. ಆ್ಯಂಡ್ ರೈಟ್ ಆಫ್ಟರ್ ದೋಸ್ ಡೇಸ್ ಇಟ್ಸ್ ಗಾನ್ ಬಿ ನೈಸ್. ಆ್ಯಂಡ್ ಪ್ಲೀಸ್ ಎಲ್ಲ ಹಸ್ಬೆಂಡ್ಸ್ ಹೆಲ್ಪ್ ದೇರ್ ವೈಫ್ ಈ ಟೈಮಲ್ಲಿ. ಅಂದರೆ ಐ ನೋ ದಿಸ್ ಜನ್ರೇಷನ್ ಮೆನ್ ಆರ್ ಆಸಮ್. ನಾನು ಯಾವಾಗಲೂ ನನ್ನ ರೀಲ್ಸಲ್ಲೆಲ್ಲ ಅದನ್ನೇ ಹೇಳ್ಕೊಂಬರ್ತೀನಿ, ದಟ್ ಐ ಅಪ್ರಿಷಿಯೇಟ್ ದಿಸ್ ಜನ್ರೇಷನ್ ಮೆನ್ ಅಂತ. ಬಟ್ ಅಗೇನ್ ಜಸ್ಟ್ ಟೆಲ್ಲಿಂಗ್ ಯು, ಇಫ್ ಯು ಡೋಂಟ್ ನೋ, ಇಟ್ಸ್ ಸೋ ಮಚ್ ರಿಕ್ವೈರ್ಡ್ ಮೆನ್ ಈ ಟೈಮಲ್ಲಿ ವೈಫ್ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಅಥವಾ ಬೇಬಿ ಕೇರ್ ಮಾಡೋದಾಗಲಿ ಅದೆಲ್ಲದನ್ನು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಗುಂಡು, ಬಿಕಾಸ್ ನನಗೆ ಮಗುಗೆ ನಿದ್ದೆ ಮಾಡ್ಸೋದು ಬರ್ತಾ ಇಲ್ಲ. ಅಂದರೆ ಕೆಲವೊಂದು ರೀಲ್ಸಲ್ಲಿ ನೋಡಿದ್ದೀನಿ ದಟ್ ಡ್ಯಾಡ ಒಂದು ಸ್ವಲ್ಪ ಮಗುನ ಮಲ್ಗ್ಸೋದು ಸ್ವಲ್ಪ ಈಸಿ ಅನ್ನೋ ಥರ. ದ್ಯಾಟ್ಸ್ ಆ್ಯಕ್ಚುಲಿ ಟ್ರೂ ಇನ್ ಮೈ ಕೇಸ್, ಅದೇ ಥರ ಆಗ್ತಾ ಇದೆ. ಇನ್ನೇನು ಹೇಳಬೇಕು, ತುಂಬ ಕ್ವೆಶನ್ಸ್ ಆ್ಯಕ್ಚುಲಿ ಕೇಳ್ತಾ ಇದ್ರಿ. ಎಕ್ಸಸೈಸ್ ಬಗ್ಗೆ ಹೇಳಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಎಂತ ಇಂಡಿಯಾಗೆ ಯಾವಾಗ ಬರ್ತೀರಾ ಅಂತ ಐ ಆಮ್ ವೇಟಿಂಗ್. ಈಗಲ್ಲಿ ನನ್ನ ಸಿಸ್ಟರ್ಸ್ನ ಮೀಟ್ ಮಾಡಬೇಕು, ನಮ್ಮ ಇನ್ಲಾಸು ಮತ್ತು ಲೈಕ್ ಲಿಟ್ರಲಿ ಫ್ಯಾಮಿಲಿ ಮೀಟ್ ಮಾಡಿ ಅವರೆಲ್ಲರೂ ಬೇಬಿ ನೋಡ್ಬೇಕಂತ ತುಂಬ ಆಸೆ ಇದೆ. ಬೈ ದ ಟೈಮ್ ವಿ ಗೋ ಅಟ್ಲೀಸ್ಟ್ ಒಂದು 3 months ಪ್ಲಸ್ ಅಂತೂ ಆಗುತ್ತೆ. ಇವಾಗಲೇ ಆಲ್ಮೋಸ್ಟ್ 1.5 months, ಇನ್ನೊಂದು ಸ್ವಲ್ಪ ದಿನ ಆದರೆ 2 months ಆಗುತ್ತೆ. ಸೊ ಆ ಟೈಮಲ್ಲಿ ಇನ್ನೂ ಫುಲ್ಲು ಕಿಲಿಕಿಲ ಅಂತ ಇರ್ತಾನೆ, ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ, ಅವಾಗ ಚೆನ್ನಾಗಿ ಅನಿಸುತ್ತೆ ಅವ್ರಿಗೂ ಅಂತ ಹೋಪಿಂಗ್ ಅಟ್ಲೀಸ್ಟ್ ದಿಸ್ ಇಯರ್ ವಿಲ್ ಬಿ ದೇರ್ ಇಂಡಿಯಾಗೆ, ಹಾಸನ್ ಮತ್ತು ಬೆಂಗಳೂರು ಎರಡೂ ಕಡೆ. ಆ್ಯಂಡ್ ಇನ್ನಂಥದ್ದು ವೆಯ್ಟ್ ಲಾಸ್ ಬಗ್ಗೆ ಐ ಆಮ್ ನಾಟ್ ವರಿಂಗ್ ಅಬೌಟ್ ಇಟ್ ನಾವು, ಇನ್ನೂ ಸ್ವಲ್ಪ ದಿನ ಆದಮೇಲೆ ಮಾಡ್ತೀನಿ. ಆಮೇಲೆ ಇಲ್ಲಿಂದು ಹಾಸ್ಪಿಟಲ್ ಬಗ್ಗೆ ಆ ವಿಡಿಯೋ ಈಗ ಹಾಕ್ತೀನಿ, ನೆಕ್ಸ್ಟ್ ಹಾಕ್ತೀನಿ, ಯು ವಿಲ್ ನೋ. ಆ್ಯಂಡ್ ಥ್ಯಾಂಕ್ಫುಲಿ ನಮ್ಮಮ್ಮ ಇದ್ದಾರೆ, ಅವರು ಬೆಳಗ್ಗೆ ಎಲ್ಲ ನೋಡ್ಕೊಳ್ತಾರೆ, ನಾನು ರಾತ್ರಿ ಫೀಡ್ ಮಾಡೋದು, ನೋಡ್ಕೊಳ್ಳೋದು, ಮಲಗಿಸೋದು, ಬರುತ್ತೆ, ನಾನು ಇಬ್ಬರು ಮಾಡ್ತಾಯಿದ್ದೀವಿ. ಸೊ ವಿ ಆರ್ ಥ್ಯಾಂಕ್ಫುಲ್ ಟು ಮಾಮ್. ಅವ್ರು ಹೋದ್ಮೇಲೆ ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ ನನಗೆ, ಬಟ್ ಐ ವಿಲ್ ಡೂ ಇಟ್ ಫಾರ್ ಶೋರ್, ಆಗುತ್ತೆ ಅಲ್ವಾ. ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಹೇಳ್ಬೇಕಂತಂದರೆ ಇಟ್ ಫೆಲ್ಟ್ ವಿಯರ್ಡ್ ಸ್ಟಾರ್ಟಿಂಗಲ್ಲಿ, ಆ್ಯಂಡ್ ದೆನ್ ಗಾಟ್ ಬೆಟರ್. ಬ್ರೆಸ್ಟ್ ಫೀಡೇ ಮಾಡ್ತಾ ಇದ್ದೀನಿ ನಾನು, ಆ್ಯಂಡ್ ನಾವು ಐ ಆಮ್ ಗೆಟಿಂಗ್ ಯೂಸ್ ಟು ಇಟ್. ಆಮೇಲೆ ಬಾಟಲ್ ಎಲ್ಲ ತೊಗೊಂಡಿದ್ದೀನಿ. ಐ ಡಿಂಟ್ ನೋ ನಾನು ತುಂಬ ಜಾಸ್ತಿ ಬಾಟಲ್ ಫೀಡ್ ಮಾಡಬೇಕೇನೋ, ಈಗ ಯಾಕೆಂದರೆ ತುಂಬ ಜನಕ್ಕೆ ಹಾಲು ಬರಲ್ಲ, ಆ ಥರ ಎಲ್ಲ ಏನೇನೋ ಕಾಂಪ್ಲಿಕೇಶನ್ಸ್ ಎಲ್ಲ ಆಗುತ್ತೆ. ಸೊ ವಿಲ್ ಬಿ ಪೇರ್ಡ್ ಅಂತ ಅಂದ್ಕೊಂಡಿದ್ವಿ. ಆಲ್ ದಿ ಬಾಟಲ್, ಸ್ಟೆರಿಲೈಸರ್, ವಾಷರ್, ಆ ಥರ ಎಲ್ಲ ಇಟ್ಕೊಂಡಿದ್ವಿ. ಬಟ್ ಇಟ್ ಈಸ್ ಆಲ್ಸೋ
ಬೀನ್ ಯೂಸ್ಡ್ ಇವಾಗ. ಯಾಕೆಂದರೆ ಇನ್ ಕೇಸ್ ಏನಾದರೂ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದರೆ ಅವಾಗ ಪಂಪ್ ಮಾಡಿರೋದು ನಾನು ಫೀಡ್ ಮಾಡ್ತಾ ಇರ್ತೀವಿ ಒನ್ಸ್ ಇನ್ ಲೈಕ್ ವೀಕ್ ಆರ್ ಎಲ್ಲಾದರೂ ಹೊರಗಡೆ ಹೋದಾಗ. ಎಲ್ಲರೂ ಹೊರಗಡೆ ಅಂದರೆ ಮೇ ಬಿ ಲೈಕ್ ಹಾಸ್ಪಿಟಲ್ಗೆ ಬೇಬಿ ಕರ್ಕೊಂಡು ಹೋಗ್ಬೇಕಾಗತ್ತೆ, ಅವಾಗೆಲ್ಲ ಆನ್ ದಿ ವೇ ಫೀಡ್ ಮಾಡೋಕ್ಕಾಗಲ್ಲ ಅಂತ ಬಾಟಲ್ ಫೀಡ್ ಮಾಡ್ತಾ ಇದ್ವಿ, ಬಟ್ ಬ್ರೆಸ್ಟ್ ಮಿಲ್ಕ್ ಬೇಸಿಕಲಿ. ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ, ಬಟ್ ಅಫ್ಕೋರ್ಸ್ ಡ್ಯೂ ಡೇಟ್ ಇರೋವಾಗಲೇ ಮಾಡಬೇಕು, ಬೇಬಿ ಬರುತ್ತೆ ಅಲ್ಲ. ಸೊ ಇವತ್ತೇ ಡ್ಯೂ ಡೇಟ್ ಇದ್ದಿದ್ದು 6th. ಎಷ್ಟೊಂದು ಜನ ಕೇಳ್ತಾ ಇದ್ರಿ ಅವಾಗ ನಿಮ್ಮ ಡ್ಯೂ ಡೇಟ್ ಅಂತ. ಸೊ ಐ ವಾಸ್ ಸ್ಟಿಲ್ ವೆಯ್ಟಿಂಗ್. 6th ಇವತ್ತು 6th, ಬಟ್ ನೈಟ್ 12 ಒಂದು 11:30 ಆ ಥರ ವಾಟರ್ ಬ್ರೇಕ್ ಆಯಿತು. ಸೊ ಇವಾಗ ಆಲ್ಮೋಸ್ಟ್ 12 ಆಗಿದೆ. ಸೊ ಕ್ಲೀನಾಗಿ ಚೆನ್ನಾಗಿ ವಾರ್ಮ್ ಬಾತ್ ತೊಗೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. ಅವ್ರು ಕಾಲ್ ಮಾಡಿದರೆ ಅವರು ಓಕೆ ಆರಾಮ್ಸೆ ಒಂದು ಸ್ವಲ್ಪ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ವಾರ್ಮಾಗಿ ಆರಾಮ್ಸೆ ಬನ್ನಿ ಅಂತ ಹೇಳಿದ್ರು 1 hour ಒಳಗಡೆ. ಸೊ ವಿ ಆರ್ ಗೋಯಿಂಗ್. ನೋ ಕಾಂಟ್ರಾಕ್ಷನ್ಸ್. ಇನ್ ಕಾಂಟ್ರಾಕ್ಷನ್ಸ್ ಥರ ಇಲ್ಲ, ಜಸ್ಟ್ ವಾಟರ್ ಬ್ರೋಕ್ ಆ್ಯಂಡ್ ಐ ಆಮ್ ಫೀಲಿಂಗ್ ಅ ಲಿಟಲ್ ಟಯರ್ಡ್. ಸೊ ಲೆಟ್ಸ್ ಗೋ ವಿತ್ ದ ಬೇಬಿ. ಅಮ್ಮನೂ ಫುಲ್ ರೆಡಿ ಆಗಿದ್ದಾರೆ. ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಬರತ್ತೋ ಸುಮ್ಮನೆ ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ, ವಿಲ್ ಗೋ ಚೆಕ್ ಮಾಡೋಣ ಅಂತ. ಏನು ಮಾಡ್ತಾರೆ ಅಂದರೆ ಪ್ರಾಬ್ಲಿ ದೆಲ್ ಚೆಕ್, ಅಂದರೆ ವಾಸ್ ಇಟ್ ವಾಟರ್ ಬ್ರೇಕ್ ಅವ್ರ ಏನೋ ಬೇರೆನ ಅನ್ನೋ ಥರ. ಯಾಕೆಂದರೆ ನನಗೆ ಆಬ್ವಿಯಸ್ಲಿ ಗೊತ್ತಿಲ್ಲ ಕರೆಕ್ಟಾಗಿ ಏನದಂತ. ಸೊ ಐ ಆಮ್ ಥಿಂಕಿಂಗ್ ಇಟ್ಸ್ ಎ ವಾಟರ್ ಬ್ರೇಕ್ ದಟ್ ಹ್ಯಾಪನ್ಡ್. ಸೊ ಹೋಗಿ ನೋಡಿ, ಇನ್ ಕೇಸ್ ಏನಾದರೂ ವಾಟರ್ ಬ್ರೇಕ್ ಆಗಿದ್ರೆ, ಲೀಕ್ ಆಗಿದ್ದರೆ ಅಡ್ಮಿಟ್ ಮಾಡ್ತಾರೆ. ಸೊ ಇಲ್ಲಿ ಇಟ್ಸ್ ನಾಟ್ ಈಸಿ. ಸುಮ್ಮನೆ ಹಂಗೆ ಸ್ವಲ್ಪ ಆಯಿತು ಹಂಗೆ ಅಂದರೆ ಎಲ್ಲ ಕೇಳಿ ಕನ್ಫರ್ಮ್ ಮಾಡಿಕೊಂಡು ಅವರು ಕೇಸ್ ಇಟ್ ರಿಯಲಿ ರಿಕ್ವೈರ್ಡ್ ಟು ಕಮ್ ಅಂತಂದರೆ ಮಾತ್ರ ಬನ್ನಿ ಅಂತಾರೆ, ಇಲ್ಲಾಂದರೆ ವೆಯ್ಟ್ ಫಾರ್ ದ ಕಾಂಟ್ರಾಕ್ಷನ್ಸ್ ಅಥವಾ ಇದಲ್ಲ ಅನ್ನೋ ಥರ ಹೇಳ್ತಾರೆ. ಸೊ ಐ ಥಿಂಕ್ ಇಟ್ ವಾಸ್ ಎ ವಾಟರ್ ಬ್ರೇಕ್. ಆಯ್ತಪ್ಪ ಇದೇನಮ್ಮ ಬಾಯಣ್ಣ, ನನಗೆ ನಾನೇ ಆರಾಮಾಗಿದ್ದೀನಿ. ಒಂಥರ ಖುಷಿನೇ. ಇದನ್ನು ನಿಮ್ಮ ಬ್ಯಾಗ್ ಒಳಗೆ ಇಟ್ಕೊಡಿ, ನಾನು ಜಾಕೆಟ್ ಹಾಕ್ಕೊಳ್ತೀನಿ. ಬಾಗುಂಡು ನಿಮಿಷ. ತುಂಬಾ ಇದೆಯಲ್ಲ ಇಟ್ಕೊಳ್ಳೋದು. ಅದು ಅದೇ ಚಿನ್ನಮ್ಮ ಎವ್ರಿ ಟೈಮ್ ನೆನ್ನೆನೆ ಕಾಲದ ಮಸಾಲೆ ಯೋಚನೆ ಮಾಡ್ಕೊತೀವಿ ಒಳ್ಳೆದಪ್ಪ. ಎಲ್ಲ ಬ್ಯಾಗ್ ಎಲ್ಲ ರೆಡಿ ಇದೆ. ನಂಗೇನು ಆಕ್ಚುಲಿ ಐಮ್ ಎಕ್ಸೈಟೆಡ್. ಐ ನೋ, ಬಟ್ ನೀನು ತುಂಬ ಕೆಲಸ ಮಾಡಿದ್ದೆ ಅವತ್ತು, ಟಯರ್ಡ್ ಆಗಿದೆ. ನಾನು ಯಾರು ಇಟ್ಕೊಳ್ಳಪ್ಪ, ಎಲ್ಲ ನೀವಿಬ್ಬರೇ ಇಟ್ಕೊಂಡಿದ್ದೀರಾ? ಕೊಡಿ. ಇಲ್ಲ ಎಲ್ಲ ನೀವೇ ಅಷ್ಟೊಂದು ಇಟ್ಕೊಂಡಿದ್ದೀರಾ, ಅವ್ರು ಕೊಡಿ ಅಂತಿದ್ದಾರೆ. ಹೋಗೋಣ ಅಂತೆ. ಟೈಮು 11:48 ಆಗುಂಟು. ಸಾರಿ 12:48 ಆಗಿದೆ. ರಾತ್ರಿ ಎಲ್ಲ ಕಾಲ ಕಳೆಯಕ್ಕೆ ಅಮ್ಮ. ನಾನೇ ಎಷ್ಟು ಆರಾಮಾಗಿ ಇದ್ದೀನಿ ಆ್ಯಕ್ಚುಲಿ. ನೀವಿಬ್ಬರೇ ಒಂಚೂರು. ಹೌದಾ? ನೋಡು, ನಾವು ಅಮ್ಮನ ಮುಖ ನೋಡೋಕ್ಕಾಗ್ತಿರಲ್ಲ, ಗಾಬರಿ ಆಗ್ಬಿಟ್ಟಿದ್ದಾರೆ. ಓಕೆ, ಇವಾಗ ನಾನು ಅಂದರೆ ಜಸ್ಟ್ ಮಾನಿಟರಿಂಗ್ ಆಯಿತಾ. ಐ ಮೀನ್ ದ ಹಾಸ್ಪಿಟಲ್. ಆಮೇಲೆ ವಾರ್ಡಲ್ಲಿದ್ದೀನಿ ಆಯಿತಾ. ದ ರೂಮ್ ಲುಕ್ಸ್ ಪ್ರಿಟಿ ಡೀಸೆಂಟ್. ತೋರಿಸ್ತೀನಿ. ಬಟ್ ನಮ್ಮಮ್ಮನ ಡ್ರಾಪ್ ಮಾಡೋಕ್ಕೆ ಹೋಗಿದ್ದಾರೆ, ಬಿಕಾಸ್ ಮಲ್ಗಕ್ಕಿಲ್ಲಿ ಇಬ್ಬರಿಗೆ ಕಷ್ಟ ಆಗುತ್ತೆ ಅಂತ. ಸೊ ಪೇನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಕಾಂಟ್ರಾಕ್ಷನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗಿಂದ ಐ ಡೋಂಟ್ ನೋ ನಿಂಗೆ ಪ್ರಾಸೆಸ್ ಹೆಂಗಾಗುತ್ತೆ ಅಂತ. ಸೊ ಅಲ್ಲಿ ಶೋ ಯು ದ ರೂಮ್. ಬಟ್ ಇವಾಗ ನನಗೆ ಆರಾಮಾಗಿದ್ದೀನಿ. ಲೆಟ್ ಮಿ ಶೋ ದ ರೂಮ್. ಸೊ ಇವಾಗ ಎದ್ದು ತೋರಿಸೋ ಅಷ್ಟೆಲ್ಲ
ಪೇಷನ್ಸ್ ಎಲ್ಲ. ಅಂದರೆ ನಾನು ಡೂಯಿಂಗ್ ಫೈನ್, ಬಟ್ ಟೈಮ್ ನೋಡಿ ಫುಲ್ ಎಷ್ಟಾಗಿದೆ, 3:30. ಸೊ ಒಂದು ಸ್ವಲ್ಪ ಮಲ್ಕೊಂಡೆ. ದೆನ್ ಒಂದು ಸ್ವಲ್ಪ ಬಾಲಲ್ಲಿ ಈ ಥರ ಬಾಲ್ ಇಟ್ಟಿದ್ದಾರೆ, ಇದರಲ್ಲಿ ನಾನು ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ಟು ಪ್ರೆಪ್ ಮೈ ಸೆಲ್ಫ್ ಫಾರ್ ದ ಲೇಬರ್ ಥರ. ಆ್ಯಂಡ್ ಮಾನಿಟರ್ ಮಾಡ್ತಾ ಇರ್ತಾರೆ ಇಲ್ಲಿ, ಅಂದರೆ ಬೇಬಿ ಮೂವ್ಮೆಂಟ್ ಆ್ಯಂಡ್ ನಾಟ್ ದ ಮೂವ್ಮೆಂಟ್, ಅಟ್ಲೀಸ್ಟ್ ಹಾರ್ಟ್ ಬೀಟ್ ಆ ಥರ ಎಲ್ಲ. ಆ್ಯಂಡ್ ನನಗೆ ಕಾಂಟ್ರಾಕ್ಷನ್ಸ್ ಬಂದರೆ ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ದರ್ ಇಸ್ ಅ ನೈಸ್ ರೆಸ್ಟ್ ರೂಮ್ ಇದೆ, ಅಲ್ಲಿ ಸ್ನಾನ ಮಾಡೋದಕ್ಕೂ ಜಾಗ ಇದೆ. ಆ್ಯಂಡ್ ದಟ್ಸ್ ಇಟ್. ಸೊ ಐ ಆಮ್ ಡೂಯಿಂಗ್ ಆಬ್ಸಲ್ಯೂಟ್ಲಿ ಫೈನ್ ಇವಾಗ, ಬಟ್ ಕಾಂಟ್ರಾಕ್ಷನ್ಸ್ ಬರಬೇಕು, ನನಗೇನು ಬಂದಿಲ್ಲ. ಸೊ ವಿಲ್ ವೇಟ್ ಫಾರ್ ಸಮ್ ಟೈಮ್, 6 ತನಕ, ಆ್ಯಂಡ್ ದೆನ್ ದೇ ಮೈಟ್ ಇಂಡ್ಯೂಸ್ ದ ಪೇನ್. ಬಂದಿಲ್ಲ ಅಂದರೆ ಬಟ್ ಐ ವಿಲ್ ಟ್ರೈ ಮೈ ಸೆಲ್ಫ್. ಎಂಥ ಕೆಲವೊಂದಷ್ಟು ಎಕ್ಸಸೈಸ್ ಮಾಡೋದು ಆ ಥರ ಎಲ್ಲ. ನಿದ್ರೆ ಐ ಡೋಂಟ್ ನೋ ಬರುತ್ತೋ ಇಲ್ಲೋ ಅಂತ. ಒಂದು ಸ್ವಲ್ಪ ಮಲ್ಕೊಂಡು ಎದ್ದು ಐ ಥಾಟ್ ಒಂದು ಸ್ವಲ್ಪ ವಾಕಿಂಗ್ ಆ್ಯಂಡ್ ಸ್ವಲ್ಪ ಎಕ್ಸಸೈಸಸ್ ಎಲ್ಲ ಮಾಡೋಣ ಅಂತ. ಸೊ ನಾವು ಬಂದಿದ್ದು ಅರೌಂಡ್ 12 midnight ಆಗಿತ್ತಲ್ಲ. ನನಗೆ 6 hours ಟೈಮ್ ಕೊಟ್ಟಿದ್ರು. ಸಿನ್ಸ್ ವಾಟರ್ ಬ್ರೇಕ್ ಆಗಿತ್ತು, 6 hours ಒಳಗೆ ನಿಮಗೆ ಫುಲ್ ಕಾಂಟ್ರಾಕ್ಷನ್ಸ್ ಆಗಿಲ್ಲ ಅಂತಂದರೆ ದೆನ್ ವಿಲ್ ಇಂಡ್ಯೂಸ್ ಅಂತ ಅಂದ್ಬಿಟ್ಟು. ಸೊ ವಿ ವೇಟೆಡ್. ನನಗೆ ಸ್ವಲ್ಪ ಮಾತ್ರ ಕಾಂಟ್ರಾಕ್ಷನ್ಸ್ ಬಂದಿತ್ತು. ಸೊ ಆಮೇಲೆ ಒಂದು ಸ್ವಲ್ಪ ತಾದ ಮೇಲೆ ನನಗೆ ಆಕ್ಸಿಟೋಸಿನ್ ಅಂದರೆ ಇಂಡ್ಯೂಸ್ ಮಾಡಿ ಅಂತ ನಾನೇ ಕೇಳಿದೆ. ಸೊ ವೆರಿ ಮೈಲ್ಡಾಗಿ ಫಸ್ಟ್ ಇಂಡ್ಯೂಸ್ ಮಾಡಿದರು. ಆಗ ನಮ್ಮಮ್ಮನ ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ವಿ ಆಫ್ಟರ್ ಐ ಗಾಟ್ ಅಡ್ಮಿಟೆಡ್. ಬಿಕಾಸ್ ನಮ್ಮಮ್ಮ ನಾನು ಏನಾದರೂ ಅಳ್ತಾರದು ನೋಡಿದ್ರೆ ಅಥವಾ ನಾನು ಪೇನಲ್ಲಿ ಇರೋದು ನೋಡಿದ್ರೆ ಅವ್ರಿಗೆ ನೋಡೋದಕ್ಕೆ ಆಗಲ್ಲ, ಅವ್ರು ಫುಲ್ ಇನ್ನೂ ಪ್ಯಾನಿಕ್ ಆಗ್ತಾರೆ. ಅದನ್ನು ನೋಡಿ ನನಗೆ ಇನ್ನೂ ಒಂಥರ ಟೆನ್ಷನ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಮ್ಮಮ್ಮನ ಮತ್ತೆ ಅಮ್ಮ ಬರತ್ತೆ ಹೋಗ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಬಂದರು. ಬೆಳಗ್ಗೆ ಕರ್ಕೊಂಡು ಬರ್ತೀನಿ ಅಂತ. ಅವಳಿಗೆ ಸ್ವಲ್ಪ ಡೆಲಿವರಿ ಟೈಮ್ ಅಥವಾ ಯಾವಾಗ ಲೈಕ್ ಪುಷಿಂಗ್ ಸ್ಟೇಜ್ ಬರುತ್ತೆ ಅವಾಗ ಕರ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಆ ಟೈಮ್ ಕರ್ಕೊಂಬರೋಕ್ಕಾಗಿಲ್ಲ. ಅಫ್ಕೋರ್ಸ್ ಬರತ್ ಹ್ಯಾಡ್ ಟು ಬಿ ದೇರ್ ಇನ್ ದ ರೂಮ್ ಅಂತ. ಎನಿವೇಸ್ ಆ ಪುಷಿಂಗ್ ಟೈಮಲ್ಲಿ ನಮ್ಮಮ್ಮ ಇರಲಿಲ್ಲ ಅಲ್ವಾ. ಸೊ ಲೆಟ್ಸ್ ಗಿವ್ ಹರ್ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಸುಮ್ಮನೆ ಇವಾಗ ಬೇಬಿ ಆದಮೇಲೆ ಇನ್ಫ್ಯಾಕ್ಟ್ ಅಮ್ಮಂಗೆ ಇನ್ನು ಇವಾಗ ಪುಷ್ ಮಾಡ್ತಾ ಇದ್ದಾರೆ ಬನ್ನಿ ಒಳಗೆ ಅಂತ ಅಂದ್ಬಿಟ್ಟು ಸರ್ಪ್ರೈಸ್ ಥರ ಅವರಿಗೆ. ಅಂದರೆ ಲೈಕ್ ಬಂದ ತಕ್ಷಣ ಅವ್ರಿಗೆ ಗೊತ್ತಾಗಲಿ ಬೇಬಿಗಾಗದೆ ಬಂದಿದೆ ಅಂತ ಅಂದ್ಬಿಟ್ಟು ಅವ್ರು ಸರ್ಪ್ರೈಸ್ ಥರ ಕರೆಯೋಣ ಅಂತ ಅವ್ರನ್ನ ಹೊರಗಡೆ ಕರ್ಕೊಂಡಿದ್ದಾಯಿತು. ಸೊ ಇಟ್ ವಾಸ್ ಅ ಸರ್ಪ್ರೈಸ್ ಮೂಮೆಂಟ್ ಫಾರ್ ಹರ್. ನನಗೆ ಅವ್ರ ರಿಯಾಕ್ಷನ್ ನೋಡಬೇಕಿತ್ತು. ಅವರಿಗೆ ಬಂದ ತಕ್ಷಣ ಬೇಬಿ ನೋಡಿ ಹೆಂಗೆ ಅನಿಸುತ್ತೆ ಅಂತ ನೋಡಬೇಕಿತ್ತು ನನಗೆ. ಸೊ ಇಟ್ ವಾಸ್ ಸಮಥಿಂಗ್ ಲೈಕ್ ದಿಸ್. Oh, the balloons. ಆರಾಮಾಗಿ ಆಯ್ತು. Mama. ಗುಂಡ್ಲಿಕ್ಕಿದ್ದಾನೆ. Mama's temperature. ಡಿಂಪಲ್ ಇದೆ. A new one. Every time it's a new one. You're like, ew, gross. Yeah, I would too. 37.3. ಅವನು ಇಟ್ಟಿರ್ತೀನಿ. Buddy, I'm gonna have you sign the paper we talked about earlier. I just need your signature there that says we have permission to give it. Thank you so much. ನಿಮ್ಗೆ ಖುಷಿ ಆಯ್ತಾ? ಅಯ್ಯೋ ಖುಷಿನಾ? ಅದೇನೋ ಅಕ್ಕೇನೋ ಬೆಳ್ಕೊಂಡ್ರಂತೆ. ಅಯ್ಯೋ ಕೇಳ್ತೀರಲ್ಲ, ಕತ್ತೆ ನಿದ್ದೆ ಮಾಡಿದ್ದೀನ ನಾನು. ಬೆಳಗ್ಗೆ ದೇವರಾಡಿ ಹಿಡ್ಕೊಂಡು ಕೂತ್ಕೊಂಡಿರೋದು. ಇದ್ರೆ ಸುಮ್ಮನೆ ನೀವು ಟೆನ್ಷನ್ ಆಗ್ತೀರಾ? ಅವಳಿಗೆ ಫ್ರೀ ದೇವ್ರನ್ನ ಯಾವ ಥರ ಇರೋಣ ನಿಮ್ ಥರನೇ ಅನಿಸ್ತೈತೆ ನನಗೆ. 108. ಅಯ್ಯೋ ಎಷ್ಟೊಂದು ಅತ್ತೆ ಮತ್ತೆ ಪಾಪ.
ಐ ಆಮ್ ಇನ್ ಫ್ಯಾಕ್ಟ್ ವೆರಿ ಗ್ರೇಟ್ಫುಲ್ ಈ ನರ್ಸಸ್ಗೆ. ಅವ್ರು ನನಗೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ ಟೈಮಲ್ಲಿ, ಆ ಪೇಯ್ನ್ ಟೈಮಲ್ಲಿ ಎಷ್ಟೊಂದು ಎಕ್ಸಸೈಸಸ್ಗಳು ನನಗೆ ಮಸಾಜ್ ಮಾಡಿಸಿದ್ರು. ದ್ಯಾಟ್ ವಾಸ್ ರಿಯಲಿ ಕಂಫರ್ಟಿಂಗ್. ನನಗೆ ತುಂಬ ಹೆಲ್ಪ್ ಮಾಡಿದ್ರು. ನಂದು ಇನ್ಫ್ಯಾಕ್ಟ್ ಆ್ಯಕ್ಟಿವ್ ಲೇಬರ್ ಪೀರಿಯಡ್ ಇದ್ದಿದ್ದು 1 hour 20 minutes ಹತ್ತಿರ ಇತ್ತು. ವಿತ್ ದ ಮೆಡಿಕೇಷನ್ ನಾನು ಲಾಸ್ಟಲ್ಲಿ ಅಂದರೆ ತುಂಬ ಕಡಿಮೆ ಡೋಸ್ ತೊಗೊಂಡಿದ್ದೆ ಆಯಿತಾ. ಸೊ ಲಾಸ್ಟ್ ಆ್ಯಕ್ಟಿವ್ ಟೈಮಲ್ಲಿ ಲೈಕ್ ಆ್ಯಕ್ಟಿವ್ ಪುಷಿಂಗ್ ಟೈಮಲ್ಲಿ ನಂಗೆ ಒಂದು ಸ್ವಲ್ಪ ಮೆಡಿಸಿನ್ದು ಪವರ್ ಚೂರು ಕಡಿಮೆ ಆಗಿತ್ತು. ಸೊ ನನಗೆ ಪೇಯ್ನ್ ಒಂಚೂರು ಕಾಣಿಸ್ತಾ ಇತ್ತು. ಬಟ್ ಕಂಪೇರ್ಡ್ ಟು ನಮ್ಮ ಹಳೆ ಕಾಲದವರು, ಅವರೆಲ್ಲ ವಿತೌಟ್ ಮೆಡಿಸಿನ್ ಬೇಬಿ ಡೆಲಿವರ್ ಮಾಡ್ತಿದ್ದಲ್ಲ, ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್. ಇಟ್ಸ್ ನಾಟ್ ಈಸಿ ಅಟ್ ಆಲ್. ಒಂದು ಸ್ವಲ್ಪ ಪೇಯ್ನ್, ಒಂದು ಸ್ವಲ್ಪ ಹೊತ್ತು ನನ್ನ ಕಾಂಟ್ರಾಕ್ಷನ್ಸ್ ನಾನು ಪೇಯ್ನ್ ಬೇರ್ ಮಾಡಿದೆ. ಆ ಪೇಯ್ನು ವಾಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಆದರೆ ಆ್ಯಕ್ಟಿವ್ ಡೆಲಿವರಿ ಟೈಮಲ್ಲಿ ಅಂದರೆ ಪುಷಿಂಗ್ ಡ್ಯೂರೇಷನಲ್ಲಿ ಆ ಪೇಯ್ನಲ್ಲಿ ಪುಷ್ ಮಾಡ್ತಾರೆ ವಿತೌಟ್ ಮೆಡಿಸಿನ್ ಅಂತಂದರೆ ಐ ಕ್ಯಾನಾಟ್ ಇಮ್ಯಾಜಿನ್ ಯಾವ ಥರ ಪೇಯ್ನ ಅನುಭವಿಸಿರ್ತಾರೆ. ಇದಾಗಿತ್ತು ನಂದು ಹಾಸ್ಪಿಟಲ್ ವ್ಲಾಗ್. ಥ್ಯಾಂಕ್ಸ್ ಟು ಆಲ್ ದಿ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಇವಾಗ ನಾನು ವಿತೌಟ್ ಮೆಡಿಸಿನ್ ಸೊ ಐ ಟ್ರೈ ಟು ಮೇಕ್ ಮೋರ್ ವಿಡಿಯೋಸ್ ಆ್ಯಂಡ್ ಸಿ ಯು ಸೂನ್ ಅಗೇನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. See you in the next video. Bye.